7ನೇ ದಿನದ ಪಾದಯಾತ್ರೆ ಯಶಸ್ವಿಯಾಗಿ ಇವತ್ತು ಮೈಸೂರು ನಗರಕ್ಕೆ ಎಂಟ್ರಿ ಆಗ್ತಿರ್ತಕ್ಕಂಥ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಮಳೆಯಲ್ಲೂ ಕೂಡ ಲೆಕ್ಕಿಸದೆ ಕಾರ್ಯಕರ್ತರ ಉತ್ಸಾಹವನ್ನು ಹೆಚ್ಚಿಸ್ತಾ ಇದ್ದಾರೆ. ಮತ್ತಷ್ಟು ಮಾತಾಡಿಸ್ತಾನೆ ನಾನು. ಸರ್, ಇವತ್ತು ಮಳೆಯಲ್ಲೂ ಕೂಡ ಕಾರ್ಯಕರ್ತರ ಉತ್ಸಾಹ ಕುಗ್ಸದೆ ಅವರ ಕಾರ್ಯಕರ್ತರ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದ್ದೀರಾ, ಮಳೆಯಲ್ಲೇ ಹೆಜ್ಜೆ ಆಗ್ತಾ ಇದ್ದೀರಿ, ಹೇಗಿದೆ ಸರ್ ರೆಸ್ಪಾನ್ಸ್? 7ನೇ ದಿನದ ಪಾದಯಾತ್ರೆ ನಿನ್ನೆ ಅಷ್ಟೇ ಶತಕ ಪೂರೈಸಿದೆ. ಈಗ ತಾನೇ ಮೈಸೂರು ನಗರಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದೀವಿ. ಪಕ್ಷದ ಕಾರ್ಯಕರ್ತರುಗಳು ಭಾಳ ಉತ್ಸಾಹಕತೆಯಿಂದ ಮಳೆ ಚಳಿ ಯಾವುದಕ್ಕೂ ಲೆಕ್ಕಿಸ್ತೀರ ಇವತ್ತು ನಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ. ಬಹುಶಃ ಆ ಪ್ರಕೃತಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾನೆ. ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರ ಯಾವ್ಯಾವ ಪಾಪಗಳು ಮಾಡಿದೆ, ಅವರ ಜನಾಂದೋಲನ ಕಾರ್ಯಕ್ರಮದ ಆದ ನಂತರ ನಾವೇನು ಹೆಜ್ಜೆ ನೀಡ್ತಾ ಇದ್ದೇವೆ ಮೈಸೂರಿಗೆ, ಆ ಪಾಪಗಳೆಲ್ಲ ಆ ಮಳೆರಾಯ ತೊಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಕಾರ್ಯಕ್ರಮದಲ್ಲಿ ಇವತ್ತು ಕುಮಾರಸ್ವಾಮಿಯವರ ವೈಯಕ್ತಿಕವಾಗಿ ಕಾಂಗ್ರೆಸ್ನವ್ರಿಗೆ ಟಾರ್ಗೆಟ್ ಆಗಿದ್ರು. ಅವ್ರಿಗೆ ಭಯ ಇರೋದೇ ಕುಮಾರಣ್ಣ ಅವ್ರದ್ದು, ಅವ್ರಿಗೆ ಭಯ ಇರೋದೇ JDS ಪಾರ್ಟಿದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ. ಹಾಗಾಗಿ ಇವತ್ತೇನು ಜನಾಂದೋಲನ ಕಾರ್ಯಕ್ರಮ ಅಂತ ಹೆಸರು ಹೇಳ್ಕೊಂಡು ಏನೋ ಸ್ಕ್ರೀನ್ನಲ್ಲಿ ಭಾಳ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಇವತ್ತು ಇಟ್ಕೊಂಡು. ನಾಳೆ ದಿನ ಅದಕ್ಕೆಲ್ಲವನ್ನು ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಬಿಜೆಪಿಯವರ ಹಿಂದಿನ ಹೇಳಿಕೆಗಳನ್ನ ಟೀಕೆ ಮಾಡಿದಂಥ ಕುಮಾರಸ್ವಾಮಿ ಅವರ ಹೇಳಿಕೆಗಳನ್ನ, ಹಳೆ ವಿಡಿಯೋಗಳನ್ನ ಈಗ ಅರಿಬಿಡ್ತಾರೆ. ಎಷ್ಟೋ ಮಟ್ಟಿಗೆ ಸರಿ ಅಂತಕ್ಕಂಥ ಕಾರ್ಯಕರ್ತರ ವಾದ ಏನನ್ನ ಕೇಳಲಿ. ಬಿಜೆಪಿ ನಾಯಕರನ್ನ ಟೀಕೆ ಮಾಡಿದಂತಹ ವಿಡಿಯೋಗಳನ್ನ ಇವತ್ತು ಅರಿಬಿಡುವ ಮೂಲಕ ಮುಜುಗರವನ್ನು ಉಂಟು ಮಾಡುವಂತಹ ಸನ್ನಿವೇಶನ ಸೃಷ್ಟಿಸ್ತಾ ಇದ್ದಾರೆ. ಹಾಗಿದ್ರೆ ಸಿದ್ದರಾಮಣ್ಣ ಅವರು ನಮ್ಮ ಪಕ್ಷದಲ್ಲಿದ್ದಾಗ ನೇರವಾಗಿ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿರುವಂಥ ಎಷ್ಟು ನಿದರ್ಶನಗಳಿಲ್ಲ. ನಾಳೆ ಅದನ್ನೆಲ್ಲ ಪ್ಲೇ ಮಾಡ್ತೀವಿ, ತಲೆ ಕೆಡಿಸ್ಕೊಬೇಡಿ, ಅವೆಲ್ಲ ಪ್ಲೇ ಮಾಡಿ ತೋರಿಸ್ತೀವಿ. ನಡೀಲಿ, ರಾಜ್ಯದ ಜನ ನೋಡ್ಬೇಕಲ್ವಾ. ಮುಂದೆ ವೇದಿಕೆ, ಮುಂದೆ ಬೈದಾನ, ಕಾಂಗ್ರೆಸ್ನವರು ನಾಳೆ ತಮ್ಮ ಪಾದಯಾತ್ರೆ ಸಮಾರಂಭ ಇರ್ತಕ್ಕಂಥದ್ದು, ಇದರ ಮಧ್ಯೆ ಜನರಿಗೆ ಸತ್ಯವನ್ನು ಯಾವ ರೀತಿ ತಿಳಿಸ್ತೀರಿ? ಜನಗಳೆಲ್ಲ ಜಾಗೃತೆಯನ್ನು ಮೂಡಿಸ್ತಕ್ಕಂಥ ಈ ಪಾದಯಾತ್ರೆಯಲ್ಲಿ ದೊಡ್ಡ ಮಟ್ಟದ ಯಶಸ್ಸು ನಮ್ಮ ಜೊತೆಯಲ್ಲಿ ರಾಜ್ಯದ ಜನತೆ ಕೂಡ ಬಲವಾಗಿ, ಇಬ್ಬರು ಕಾರ್ಯಕರ್ತರುಗಳು ಕೂಡ ಎರಡೂ ಪಕ್ಷದ ಕಾರ್ಯಕರ್ತರು ಹೆಜ್ಜೆಯನ್ನು ಹಾಕಿದ್ದಾರೆ. ನಾಳೆ ದಿನ ನಮ್ಮ ನಾಯಕರಾದಂಥ ಕುಮಾರಣ್ಣವರು, ಮತ್ತೊಬ್ಬರು ನಾಯಕರು ಯಡಿಯೂರಪ್ಪ ಸಾಹೇಬರು, ಇಬ್ಬರು ಕೂಡ ಆ ಸಭೆಯಲ್ಲಿ ಉದ್ದೇಶಿಸಿ 15-16 ತಿಂಗಳಿಂದ ಈ ರಾಜ್ಯದ ವೈಫಲ್ಯತೆಗಳು, ಹಗರಣಗಳು, ಭ್ರಷ್ಟಾಚಾರ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಜನತೆಗೆ ಜೊತೆಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸ ನಾಳೆ ಸಭೆಯಲ್ಲಿ ಮಾಡ್ತೇವೆ. ಸಿದ್ದರಾಮಯ್ಯನವರು ರಾಜೀನಾಮೆ ಅಂತ ಕೊಡಕ್ಕಂತೂ ಕಾಣ್ತಾ ಇಲ್ಲ. ಈಗ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಟೂರಲ್ಲಿದ್ದೀರಿ, ನೇರವಾಗಿ ಒಂದು ಪ್ರಶ್ನೆಯನ್ನು ಮುಖ್ಯಮಂತ್ರಿಗೆ ಇಡೋದಾದ್ರೆ, ನೀವು ಮುಖ್ಯಮಂತ್ರಿಗಳ ಮುಂದೆ ಪ್ರಶ್ನೆಯನ್ನು ಇಡೋದಾದ್ರೆ? ಮುಖ್ಯಮಂತ್ರಿಗಳು ಇವತ್ತು 14 ನಿವೇಶನಗಳು ಪಡ್ಕೊಂಡಿರುವಂಥದ್ದೇನಿದೆ, ಯಾವ ದಲಿತರ ಹೆಸರಲ್ಲಿ, ಹಿಂದುಳಿದ ಹೆಸರಲ್ಲಿ, ಅಹಿಂದ ಹೆಸರಲ್ಲಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿ ಅಂಥವರ ಜಮೀನನ್ನು ಇವತ್ತು ಭೂ ಕಬಳಿಕೆಯನ್ನು ಮಾಡಿರ್ತಕ್ಕಂಥದ್ದು, ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡುವ ಮೂಲಕ ಇವತ್ತು ಅವರ ಕುಟುಂಬಸ್ಥರು ಇವತ್ತು ಏನು 14 ನಿವೇಶನಗಳನ್ನ ಪಡೆದುಕೊಂಡಿದ್ದಾರೆ. ಈ ವಿಷಯವಾಗಿ ಏನಾದರೂ ಸಿದ್ದರಾಮಯ್ಯ ಅವ್ರಿಗೆ ನೈತಿಕತೆ ಅಂತಕ್ಕಂಥದ್ರೆ, ಬಹುಶಃ ನಾನು ನೋಡ್ತಾ ಇದ್ದೆ, ಯಾವುದೇ ನನ್ನ ಸಂದರ್ಶನ ಕೊಟ್ಟಿದ್ದಾರೆ. ಆ ಸಂದರ್ಶನದಲ್ಲಿ ಈಗ ಹೇಳ್ತಾರೆ, ಇಷ್ಟು ದಿನ 62 ಕೋಟಿ ರೂಪಾಯಿ ಬೆಲೆ ಬಾಳ ನಮ್ಮದು ಭೂಮಿ ಅಂತ ಇದ್ರು, 62 ಕೋಟಿ ಕೊಡ್ತೀನಿ ಅಂದರು. ನಿನ್ನೆ ತಗೋಬಿಡಿ, ನನಗೇನು ಬೇಡ ಅಂತ ಶುರು ಮಾಡಿದ್ದಾರೆ. ಅಂದರೆ ಈಗ ಅವ್ರು ತಪ್ಪವರೇ ಒಪ್ಕೊಂಡಿದ್ದಾರೆ ಅಂತ ಆಯ್ತಲ್ಲ. ಒಪ್ಕೊಂಡಿದ್ದಾರೆ, ಜೊತೆಗೆ ನಿಮ್ಮ ಪಾದಯಾತ್ರೆಯಿಂದ ನಡುಕ ಶುರುವಾಗಿದೆ ಅಂತ ಕುಮಾರಸ್ವಾಮಿ ಅವರಿಗೆ 100% ಕಾಂಗ್ರೆಸ್ ಗೊತ್ತಾಯ್ತು 100% ಕಾಂಗ್ರೆಸ್ನ ನಾಯಕರುಗಳು ಜನಾಂದೋಲನ ಕಾರ್ಯಕ್ರಮದ ಹೆಸರಲ್ಲಿ ಜನಗಳಿಗೆ ದಿಕ್ತಪ್ಪಿಸ್ತಕ್ಕಂಥ ಕೆಲಸ, ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇವ್ಯಾವು ಕೂಡ ಇವತ್ತು ಜನಗಳು ದಿಕ್ತಪ್ತಕ್ಕಂಥದ್ದಾಗಲಿ ಡೈವರ್ಟ್ ಆಗ್ತಕ್ಕಂಥದ್ದಾಗಲಿ ಪ್ರಶ್ನೆನೇ ಇಲ್ಲ. 100% ಕುಮಾರಣ್ಣನ ಭಯ ಇವತ್ತು ಇಡೀ ಕಾಂಗ್ರೆಸ್ನ ಸರ್ಕಾರಕ್ಕೆ ಕಾಡ್ತಾ ಇದೆ. ಮತ್ತಷ್ಟು ಸ್ಫೋಟಕ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಸಿದ್ದರಾಮಯ್ಯ ಅವರ ವಿರುದ್ಧ. ಎಲ್ಲವೂ ಕೂಡ ನಮ್ಮ ನಾಯಕರು ಮೊದಲನೇ ದಿನವೇ ಪತ್ರಿಕಾಗೋಷ್ಠಿ ನಡೆಸಿ ಸಂಪೂರ್ಣವಾಗಿ ಸವಿಸ್ತರವಾಗಿ ಎಲ್ಲ ವಿಷಯವನ್ನು ಬಯಲು ಕೇಳಿದ್ದಾರೆ. ನಾಳೆ ದಿನ ಕೂಡ ಮಾತನಾಡ್ತೇವೆ. ಥ್ಯಾಂಕ್ ಯು. ಇಷ್ಟು ಕೂಡ JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಮೊದಲು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಆ ನಂತರ ನೀವು
ನಿಮ್ಮ ಮುಂದಿನದಾಗಿ ಏನು ತನಿಖೆ ಇದೆ ಅದೆಲ್ಲವನ್ನು ಕೂಡ ಎದುರಿಸಿ ಅಂತಕ್ಕಂಥ ಮಾತನಾಡಿದ್ದಾರೆ. ನೋಡೋಣ, ಇವರ ಪಾದಯಾತ್ರೆ ಈಗ ಮೈಸೂರು ನಗರವನ್ನು ತಲುಪಿದೆ. ಈ ಪಾದಯಾತ್ರೆಯ ಉದ್ದೇಶ ಏನಿತ್ತು, ಅದು ಇವಾಗ ಮುಖ್ಯಮಂತ್ರಿ ರಾಜೀನಾಮೆ ಆಗಿತ್ತು, ಅದು ಈಡೇರುತ್ತಾ ಅನ್ನೋದನ್ನ ನಾಳೆವರೆಗೂ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ರದ್ದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.